ಕಹಿ ಸತ್ಯ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ನಮ್ಮ ಗುಣದಲ್ಲಿ ಎಂದಿಗೂ ಕೊರತೆ ಇರಬಾರದು. ನಮ್ಮ ಗುಣವೇ ನಮಗೆ ಎಲ್ಲವನ್ನೂ ತಂದು ಕೊಡುತ್ತದೆ. ತಂದೆ ತಾಯಿ ಎಷ್ಟೇ ಆಸ್ತಿ ಮಾಡಿರಲಿ ಇಲ್ಲದಿರಲಿ, ನಮ್ಮ ಜೀವನ ಮಾತ್ರ ನಾವೇ ದುಡಿದು ತಿನ್ನುವ ಥರ ಇರಬೇಕು. ಆಗ ಮಾತ್ರ ನಮಗೆ ಬೆಲೆ. ಬೇಡದ ಚಿಂತೆಗಳು ನಿಮ್ಮನ್ನು ಸುಡುವುದಕ್ಕಿಂತ ಮೊದಲು ನೀವೇ ಅವನ್ನು ಸುಟ್ಟು ಬಿಡಿ. ಆಗ ನಿಮ್ಮ ಮನಸ್ಸು ಹಗುರವಾಗಿ ಮುಂದಿನ ಹಾದಿಯನ್ನು ಸುಗಮಗೊಳಿಸುತ್ತದೆ. ರಾತ್ರಿ ಮಲಗಿದರೆ ಬೆಳಿಗ್ಗೆ ಏಳುತ್ತೇವೆ ಎಂಬ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಹಾಗಾಗಿ 3 ದಿನ ಬದುಕಿದರೂ ನಿಯತ್ತಿನಿಂದ ಬದುಕಬೇಕು. ಯಾವುದೇ ತರಹದ ಕೆಲಸಕ್ಕೆ ಓಡಿ ಹೋಗಲು ಆಗದಿದ್ದರೂ ಸರಿಯೇ, ನಡೆದುಕೊಂಡು ಆದರೂ ಹೋಗು. ಆದರೆ ಪ್ರಯಾಣ ಅರ್ಧಕ್ಕೆ ನಿಲ್ಲಿಸಿ ಹಿಂತಿರುಗಬೇಡ. ನಿಮ್ಮ ಸಮಸ್ಯೆ ಸಮುದ್ರದಷ್ಟು ದೊಡ್ಡದಾಗಿದ್ದರೂ ಅದನ್ನು ಎದುರಿಸುವ ಧೈರ್ಯ ಮತ್ತು ನಂಬಿಕೆ ಆಕಾಶದಷ್ಟು ಇರಬೇಕಾಗುತ್ತದೆ. ಆಗ ಮಾತ್ರ ಸಮಸ್ಯೆಯಿಂದ ಹೊರಬರಲು ಸಾಧ್ಯ. ಜೀವನದಲ್ಲಿ ನಾವು ಕೆಲವೊಂದನ್ನು ಪಡೆಯಲು ಸಹನೆಯಿಂದ ಕಾಯುವುದನ್ನು ಕಲಿಯಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ನಡೆಯುವುದೆಲ್ಲ ಸಮಯಕ್ಕೆ ತಕ್ಕಂತೆ ಹೊರತು ನಮ್ಮ ಅವಸರಕ್ಕೆ ತಕ್ಕ ಹಾಗೆ ಅಲ್ಲ. ನಮ್ಮ ಕಷ್ಟಗಳನ್ನು ತಿಳಿದು ಭರವಸೆಯ ಮಾತುಗಳನ್ನು ಹೇಳುವವರು ತುಂಬ ಜನರಿರುತ್ತಾರೆ. ಆದರೆ ಕಷ್ಟಗಳಿಗೆ ಸ್ಪಂದಿಸುವವರು ಯಾರೂ ಇರುವುದಿಲ್ಲ. ಒಂದು ವೇಳೆ ಇದ್ದರೂ ಅದು ಆ ದೇವರು ಮಾತ್ರ. ನೀವು ಎಷ್ಟೇ ಕೆಟ್ಟವರಾಗಿದ್ದರೂ ನಿಮಗೆ ನೀವೇ ಒಳ್ಳೆಯವರು. ನಿಮ್ಮ ಪ್ರತಿ ಕಷ್ಟದ ನಡುವೆಯೂ ಒಂದು ಅವಕಾಶ ಇದ್ದೇ ಇರುತ್ತದೆ. ಅದು ನೀವು ಕಣ್ಣು ಬಿಟ್ಟು ನೋಡಿದಾಗಲೇ ಗೋಚರಿಸುವುದು. ಯಾರು ನಮಗೆ ಜೀವನದಲ್ಲಿ ಎಲ್ಲರೊಂದಿಗೆ ಹೇಗೆ ಇರಬೇಕು, ವರ್ತಿಸಬೇಕು ಎಂದು ಹೇಳಿಕೊಡುತ್ತಾರೋ ಅವರೇ ನಮ್ಮೊಂದಿಗೆ ಕೊನೆಯವರೆಗೂ ಇರುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.